ಪುಷ್ಪಕ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ಯಾ? ಖುಷಿ ವಿಚಾರ ಯೋಚನೆ ಮಾಡ್ತಿದ್ಯಾ ಅಥವಾ ಬೇಜಾರಲ್ಲಿ ಏನಾದ್ರೂ ಯೋಚನೆ ಮಾಡ್ತಿದ್ಯಾ? ಆಂಟಿ, ನನ್ಗ್ಯಾಕೋ ಇತ್ತೀಚೆಗೆ ಪುಷ್ಪಕ್ ನಡವಳಿಕೆ ಸರಿಯಿಲ್ಲ ಅನ್ನಿಸ್ತಿದೆ. ಆದಷ್ಟು ಬೇಗ ನಮ್ಮಿಬ್ರು ಮದ್ವೆ ಪ್ಲಾನ್ ಮಾಡ್ಬೋದಾ? ಚಿನ್ನು, ಏನ್ ಹೇಳ್ತಿದ್ಯಾ? ಪುಷ್ಪಕ್ ಬಿಹೇವಿಯರ್ ಬಗ್ಗೆ ಯಾಕೆ ನಿನಗೆ ಹಾಗನ್ನಿಸ್ತು? ಅವನೇನಾದ್ರೂ ನಿನ್ ಜೊತೆ ರ್ಯಾಶ್ ಆಗಿ ಬಿಹೇವ್ ಮಾಡದ್ನ ಅಥವಾ ಕೋಪದಲ್ಲಿ ಮಾತಾಡದ್ನ? ನೀವಿಬ್ರು ಏನಾದ್ರೂ ಜಗಳ ಮಾಡ್ಕೊಂಡ್ರಾ? ಛೆ, ಹಾಗೆಲ್ಲ ಏನೂ ಇಲ್ಲ ಮಾಮ್. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಇತ್ತೀಚೆಗೆ ಆತರ ಇನ್ಸಿಡೆಂಟ್ ನಮ್ಮಿಬ್ರು ಮಧ್ಯೆ ಆಗ್ತಾನೆ ಇಲ್ಲ. ಅದು ತಪ್ಪಲ್ವಾ? ತಪ್ಪಾ? ಯಾಕೆ ಹಾಗೆ ಹೇಳ್ತಿದ್ದೀರಾ? ನಾನು ಜಗಳ ಮಾಡ್ತಿಲ್ಲ ಅಂತ ಅಲ್ವಾ ಹೇಳ್ತಿರೋದು? ಅದನ್ನ ನೀವು ತಪ್ಪು ಅಂತ ಹೇಳ್ತಿದ್ದೀರಾ? ನೋಡು ನರ್ತನಾ, ಮೊದ್ಲು ನೀನು ಅವನ ಹಿಂದೆನೇ ಇರ್ತಿದ್ದೆ, ಅದಕ್ಕೆ ನಿನ್ ಹತ್ರ ಅಷ್ಟೊಂದ್ ಜಗಳ ಮಾಡ್ತಿದ್ದ. ಈಗ ನೀವಿಬ್ರು ಜಗಳ ಆಡ್ತಿಲ್ಲ ಅಂದ್ರೆ ನೀನ್ ಅವನಿಂದ ದೂರ ಇದೆಯಾ ಅಂತ ಅರ್ಥ. ಅದು ತಪ್ಪಲ್ವಾ? ಅದಕ್ಕೆ ಅಂತ ನರ್ತನ ಯಾವಾಗ್ಲೂ ಪುಷ್ಪಕ್ನ ಹೊಡ್ಕೊಂಡು ಹೋಗ್ತಾ ಇರೋದಕ್ಕಾಗತ್ತಾ? ಅಯ್ಯೋ ಪ್ಲೀಸ್ ಪ್ಲೀಸ್, ನನ್ ವಿಷಯವಾಗಿ ನೀವಿಬ್ರು ಆರ್ಗ್ಯೂ ಮಾಡಬೇಡಿ. ನೋಡಿ, ನಾವಿಬ್ರು ಜಗಳ ಮಾಡ್ತಿಲ್ಲ ಅಂದ್ರೆ ನಾನು ಪುಷ್ಪಕ್ಗೆ ಇಷ್ಟ ಇಲ್ದೇ ಇರೋ ಟಾಪಿಕ್ಸ್ನ ತೆಗಿತಾ ಇಲ್ಲ ಅಂತ ಅರ್ಥ. ಈ ಲವ್, ಮದ್ವೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ದೆ ಫ್ರೆಂಡ್ ಆಗಿ ತುಂಬಾ ಕ್ಯಾಶುಯಲ್ ಆಗೇ ಇದ್ದೀನಿ. ಫ್ರೆಂಡ್ ಆಗಿದ್ದು ಕ್ಯಾಶುಯಲ್ ಆಗಿ ಅವನ್ ಮನ್ಸನ್ನ ಬದಲಾಯಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಯಾವುದೇ ರೀತಿ ಜಗಳ ಆರ್ಗ್ಯುಮೆಂಟ್ಸ್ ಬರ್ತಿಲ್ಲ ಅಷ್ಟೇ. ಗುಡ್, ಸರಿಯಾಗಿ ನಿರ್ಧಾರ ಮಾಡಿದ್ಯಾ. ನೀನ್ ಹೇಳೋದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲ ಸರಿಯಾಗೇ ಇದೆ ಅಲ್ವಾ? ಮತ್ತೆ ಏನಾಯ್ತು? ಅದ್ ಹಾಗಲ್ಲ ಮಾಮ್. ಪುಷ್ಪಕ್ ಜೊತೆಲಿದ್ದಾಗ ನಾನು ಒಂದ್ ವಿಷಯನ ಅಬ್ಸರ್ವ್ ಮಾಡ್ದೆ. ಅದನ್ನ ಹಾಗೆ ಬಿಟ್ರೆ ಸರಿ ಹೋಗಲ್ಲ ಅನ್ಸುತ್ತೆ. ಏನ್ ವಿಷಯ? ಏನ್ ಅಬ್ಸರ್ವ್ ಮಾಡ್ದೆ? ಮೈನಾ ಮನೇಲಿ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಯ್ತು. ಅಯ್ಯೋ ದೇವ್ರೆ, ಅವಳಿಗೇನೋ ಪ್ರಾಬ್ಲಮ್ ಆಗಿಲ್ಲ ತಾನೆ? ಈಗ ಆರಾಮಾಗಿದ್ದಾಳಲ್ವಾ? ಸ್ವಲ್ಪ ಸೀರಿಯಸ್ ಆಗಿದ್ದಾಳೆ ಮಾಮ್. ಸೀರಿಯಸ್ಸಾ? ಎಸ್, ಸೀರಿಯಸ್ ಕಂಡೀಷನ್ ಅಲ್ಲೇ ಇದ್ಲು. ಆದ್ರೆ ಈಗ ಔಟ್ ಆಫ್ ಡೇಂಜರ್. ಪುಷ್ಪಕ್ ಹಾಸ್ಪಿಟಲ್ಗೆ ಹೋಗಿ ಅವಳನ್ನ ನೋಡ್ಕೊಂಡ್ ಬಂದಿದ್ದಾನೆ. ಅವಳನ್ನ ನೋಡ್ಕೊಂಡ್ ಬಂದ್ಮೇಲೆ ನನಗೆ ಯಾಕೋ ಅವನ್ ಬಿಹೇವಿಯರ್ ಸರಿ ಕಾಣಿಸ್ತಿಲ್ಲ. ಮೈನನ್ನ ನೋಡ್ಕೊಂಡ್ ಬಂದಾಗಿಂದ ಅವನ್ ಸರಿಯಾಗಿಲ್ವಾ? ಏನ್ ಹೇಳ್ತಿದ್ಯಾ ನರ್ತನಾ ನೀನು? ಹೌದು ಆಂಟಿ, ಪುಷ್ಪಕ್ ಯಾವಾಗ್ಲೂ ಮೈನಾ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ನೆನೆ ರಾತ್ರಿ ಸರಿಯಾಗಿ ನಿದ್ದೆ ಸಹ ಮಾಡಿಲ್ಲ. ಅವಳ ಬಗ್ಗೆ, ಅವಳ ಹೊಟ್ಟೆಲ್ ಬೆಳೀತಿರೋ ಮಗು ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಚಿನ್ನು, ನೀನ್ ಹೇಳ್ತಿರೋದೆಲ್ಲ ಸರಿನೇ, ಆದ್ರೆ ನೀನ್ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ನೀನೇ ಹೇಳ್ದೆ ಅಲ್ವಾ ಮೈನಾ ತುಂಬಾ ಸೀರಿಯಸ್ ಆಗಿದ್ಲು ಅಂತ. ಮೇ ಬಿ ಔಟ್ ಆಫ್ ಕನ್ಸರ್ನ್ ಅವನ್ ಹಾಗೆಲ್ಲ ಮಾತಾಡಿರ್ಬೋದೇನೋ. ಅದನ್ ಬಿಟ್ಟು ಪುಷ್ಪಕಿಗೆ ಮೈನಾ ಮೇಲೆ ಬೇರೆ ಯಾವುದೇ ರೀತಿಯಾದ ಯೋಚನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ಮೈನಾನ ಧ್ರುವನ್ ಮನೆ ಕಳ್ಸೋದಕ್ಕೆ ಪುಷ್ಪಕ್ಕು ಎಷ್ಟೆಲ್ಲ ಪರದಾಡ್ತಾ ಇದ್ದ ಅಂತ ನೀನೇ ನೋಡಿದ್ಯಲ್ಲ. ಮೈನಾಗೂ ಧ್ರುವಗೂ ಅಷ್ಟೇ ಪುಷ್ಪಕ್ ಮೇಲೆ ಅಷ್ಟೇ ಮರ್ಯಾದೆ ಇದೆ. ಅದ್ ನನ್ಗೂ ಗೊತ್ತಿದೆ ಮಾಮ್. ಇನ್ಫ್ಯಾಕ್ಟ್ ಪುಷ್ಪಕ್ ನನ್ನ ಮದ್ವೆ ಮಾಡ್ಕೋಬೇಕು ಅನ್ನೋ ಯೋಚನೆಯಲ್ಲಿ ಮೈನಾ ಕೂಡ ಇದ್ದಾಳೆ. ಎಲ್ಲ ಗೊತ್ತಿದ್ದು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿನಗೂ ಪುಷ್ಪಕ್ಕೂ ಮದ್ವೆ ಮಾಡ್ಬೇಕು ಅಂತ ನಮಗೂ ಆಸೆ ಇದೆ, ಆದ್ರೆ ಅದು ನಿನ್ ಕೈಯಲ್ಲಿದೆ. ನನ್ ಕೈಯಲ್ಲ. ನೀನ್ ದೂರ ಇದ್ದು ಅವನು ಒಪ್ಕೊಳ್ಳೋ ಹಾಗೆ ಮಾಡ್ತೀಯೋ ಅಥವಾ ಹತ್ರ ಆಗಿ ಒಪ್ಕೊಳ್ಳೋ ಹಾಗೆ ಮಾಡ್ತೀಯೋ ಅದು ನಿನಗ್ ಬಿಟ್ಟಿತ್ತು. ಮೈನನ್ನ ನೆನೆಸ್ಕೊಂಡು ಅವ್ನು ತುಂಬಾ ಫೀಲ್ ಆಗ್ತಾ ಇದ್ದಾನೆ ಅಂತ ನೀನೇ ಹೇಳ್ತಿದ್ಯಾ. ಹಾಗಂದ್ಮೇಲೆ ಅದಕ್ ಮೆಡಿಸನ್ ನೀನೇ ಆಗ್ಬೇಕಲ್ವಾ? ನಾವೇನೇ ಮಾಡ್ಬೇಕು ಅಂದ್ರೂ ಅದನ್ನ ಆದಷ್ಟು ಬೇಗ ಮಾಡ್ಬೇಕು. ನಾನ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ನಿನಗೆ ಅರ್ಥ ಆಗ್ತಿದೆ ತಾನೆ? ಓಕೆ ಆಂಟಿ. ಸರಿ, ಕಿಚನ್ ಅಲ್ಲಿ ಡಿಕಾಕ್ಷನ್ ಇಟ್ಟಿದ್ದೀನಿ, ಅದಕ್ಕೆ ಹಾಲ್ ಮಿಕ್ಸ್ ಮಾಡ್ಕೊಂಡು ಹೋಗಿ ನನ್ ಮಗನ ಕೊಡು. ಹೋಗು. ನಾನೇ ಪುಷ್ಪಕ್ ಹತ್ರ ಮಾತಾಡ್ಬೇಕು. ಅವನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ.
ತುಳಸಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು. ದೀಪಾ, ಇಡ್ಲಿ, ಸಾಂಬಾರು, ಚಟ್ನಿ